ಹಾಯ್ ಎಲ್ಲರಿಗೂ ನಮಸ್ತೆ. ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿದೆ. ಆಕ್ಚುಲಿ ಆಡಿಯನ್ಸ್ನ 2.5 hours ಒಂದೇ ಕಡೆ ಕೂರ್ಸೋದು ತುಂಬ ಕಷ್ಟ. ಆ್ಯಂಡ್ ಈ ಮೂವಿ ಅದನ್ನು ಮಾಡಿದೆ. ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ನನಗೆ. ಎಂಟೈರ್ ಮೂವಿಯಲ್ಲಿ ತುಂಬ ಸ್ಟ್ಯಾಂಡ್ ಔಟ್ ಆಗಿದ್ದೇನು ಅಂದರೆ ಇವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ 20 ನಿಮಿಷ ಬರ್ತಿದೆ ಅನ್ಸುತ್ತೆ. 20 ನಿಮಿಷ ಬಂದು ಇಟ್ ವಾಸ್ ವೆರಿ ಎಫೆಕ್ಟಿವ್. ನನಗೆ ಇವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೆಸೆನ್ಸ್ ಇದೆಯಲ್ಲ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇವಾಗ ಬಂದಿದ್ದು ಇವ್ರು ಆ್ಯಕ್ಟಿಂಗ್ ಮಾಡ್ತಾರೆ ಈ ಥರ ಅಂತ ಗೊತ್ತಿಲ್ಲ. ವೆರಿ ಗುಡ್ ಆ್ಯಕ್ಟಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಇದೆ ವೆಟ್ರನ್. ಸ್ಟ್ಯಾಂಡ್ ಔಟ್ ಆಫ್ ದ ಮೂವಿ ಇಸ್ ಅನಿರುದ್ಧ್. ಐ ಸೀರಿಯಸ್ಲಿ ಲೈಕ್ ದಿಸ್ ಆಕ್ಟಿಂಗ್. ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ. ಯಾಕಂದರೆ ಕನ್ನಡ ಮೂವೀಸ್ಗೆ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಯು ವಿಲ್ ರಿಯಲಿ ಲವ್ ದ ಮೂವಿ. ಥ್ಯಾಂಕ್ ಯು. ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ರಾಜ್ವಿ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕಾಗಿದೆ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಗುನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಅನಿರುದ್ಧ್ ಅಂಡ್ ಅರ್ಚನಾ ಅವರು 100% ಎಫರ್ಟ್ ಆಗಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಒಂದು ಒಳ್ಳೆ ಸಿನಿಮಾನ ಬೆಳೆಸಬೇಕು ಅಂತ ಕೇಳ್ಕೊಂಡು ಒಳ್ಳೇದಾಗಲಿ. ಒಂದು ಪಾತ್ರನ ಎಲ್ಲ ನಟರು ವಹಿಸಾಗ್ಬೋದು. ಅನಿರುದ್ಧ್ ಮಾಡೋದು ಎಲ್ಲರೂ ಬೀಯಿಂಗ್ ಅನ್ ಆಕ್ಟರ್ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಯಾವಾಗಲೂ ಕಾಯ್ತಾರೆ. ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ನಾನು ಆಡಿಷನ್ ಮಾಡಿದ್ರು. ತುಂಬ ಯೂಸ್ ಇದ್ದೀನಿ ಅಂತ ಇದು ಮಾಡಿದ್ರು. ಸೊ ಅನಿರುದ್ಧ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರಾಜ್ವಿ ಶೆಟ್ಟಿ ಬಗ್ಗೆ ತುಂಬ ಮಾಡಿದ್ದಾರೆ. ಆ್ಯಂಡ್ ಈ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ತುಂಬ ಹೋಲ್ಡ್ ಮಾಡೋದು ಕಷ್ಟ. ಅದರಲ್ಲಿ ಕೊನೆವರೆಗೂ ಎಡ್ಜ್ ಆಫ್ ದ ಸೀಟಲ್ಲಿ ನಿಲ್ಲಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅನಿರುದ್ಧ್. ಅರ್ಚನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಸರ್ ಹಾಯ್, ನಮಸ್ಕಾರ. ಮೂವಿ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ವೆರಿ ಗುಡ್ ಸರ್. ತುಂಬ ಖುಷಿ ಆಯಿತು. ಝೂಮ್ ಹಾಕಿ ಸಚ್ ಪರ್ಫಾರ್ಮರ್ ಹೇಳಬೇಕು ಅಂದಾಗ ನಾನು ಮ್ಯಾಕ್ಸ್ ಮೂವಿಲೂ ನೋಡಿದ್ದೆ ಅನಿರುದ್ಧ್ ಅಂತ. ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್ ಸರ್. ಲವ್ ದ ಆ್ಯಕ್ಟಿಂಗ್. ಆಲ್ ದ ವೆರಿ ಬೆಸ್ಟ್. ಆಮೇಲೆ ಅರ್ಚನಾ ಅವರು ಅಷ್ಟೇ. ರಾಜ್ವಿ ಶೆಟ್ಟಿ ಸರ್ ಇಸ್ ಅ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಯಾಕಂದರೆ ಈ ಥರ ಒಂದು ಹಿಸ್ಟ್ರಿ ಸ್ಟೋರಿನ ತುಂಬ ಹೊರಟು ಆಡಿಯನ್ಸ್ನ ತಡೆದಿಟ್ಕೊಳ್ಳೋದೇ ಒಂದು ದೊಡ್ಡ ವಿಷಯ. ಲಾಸ್ಟ್ವರೆಗೂ ಅದನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಫಸ್ಟ್ ಸ್ಟೇಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿ ಹೇಳಬೇಕಂತ ಒಂದು ಆಸೆ ಇದೆ. ಮೊದಲನೇ ಸರ್ತಿ ನನ್ನ ಫೇವ್ರೆಟ್ ಡ್ರೈವರ್ ಮಮಾರ್ಸಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಗೊತ್ತಾ. ಸೆಕೆಂಡ್, ರವಿ ಸಾರಂಗ್ ಅವರು ನನಗೆ ಲಾಸ್ಟ್ 6 years ಪರಿಚಯ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗಿದೆ. ಥರ್ಡ್, ತುಂಬ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು. ತುಂಬ ಮನಸ್ಸಿಂದ ತುಂಬ ಪ್ರೀತಿಯಿಂದ ಹೇಳ್ತಿದ್ದೀನಿ. ಎವ್ರಿ ಇಯರ್ ಒಂದು ಸ್ಟಾರ್ ಹುಡ್ತಾರೆ. ಬಟ್ ಈ ವರ್ಷದಲ್ಲಿ February 6th ನನ್ನ ಫ್ರೆಂಡ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅನಿರುದ್ಧ್ ಇಸ್ ಅ ಸ್ಟಾರ್. ಒಬ್ಬ ಹೊಸ ಸ್ಟಾರ್ ಇಂಡಸ್ಟ್ರಿ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು ಈ ಒಂದು ಸಿನಿಮಾನ, ಈ ಒಂದು ಪ್ರತಿಭೆನ ನೀವು ಜನಕ್ಕೆ ಸೇರಿಸಬೇಕು. ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಬರೋದು ಜಸ್ಟ್ ಒಂದು ಹಾಫ್ ಅನ್ ಅವರ್ 40 minutes. ಆ 40 minutes ಇಡೀ ಸಿನಿಮಾ ನಾವು ಶೋಲ್ಡರ್ಸ್ ಬಿಟ್ಟು ಹೋಗ್ತಾರೆ. ಒಂದು ಇಡೀ ಸಿನಿಮಾ ನಾವು ಇಂದ ಹೊರಟ ನಾವೇನು ಮಲಯಾಳಂ ಸಿನಿಮಾ ಥರ ಮಾಡಲ್ಲ, ಹಿಂದಿ ಸಿನಿಮಾ ಥರ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದಕ್ಕಿಂತ 10 ಪಟ್ಟು ಜಾಸ್ತಿ ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇವ್ರ ಫ್ರೆಂಡ್ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅನಿಸ್ತೇನೆ. ಇವ್ರ ಟೀಮು ನನ್ನ ರವಿಮಾಸಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲರ ಜೊತೆ ಸೇರಿಕೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿ ನೀವು 100% ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ಆ್ಯಕ್ಟ್ ಮಾಡಿರುವಂಥ ರಾಜ್ವಿ ಶೆಟ್ಟಿ ಅವ್ರಿಗಾಗಲಿ, ಅರ್ಚನಾ ಅವ್ರಿಗಾಗಿರಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೀಡಿಯಾದವರು ಈ ಕಂಟೆಂಟ್ ನೀವು ನೋಡಿದ್ದೀರ, ಆದಷ್ಟು ಬೇಗ ನೀವು ಪ್ರಮೋಟ್ ಮಾಡಿ, ಇದನ್ನು ಪುಷ್ ಮಾಡಿ. ಗುಡ್ ಫಿಲಿಮ್ಸ್ ವಿಲ್ 100% ಆಲ್ ದ ಬೆಸ್ಟ್.